ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಬೆಂಗಳೂರಿನಲ್ಲಿ ಸುರಕ್ಷಿತ ಪಾದಾಚಾರಿ ಮಾರ್ಗದ ಅಭಿಯಾನ ನಡೀತಾ ಇದೆ. ನಗರದ ಹಲವೆಡೆ ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಂಗಡಿಗಳ ಬೋರ್ಡ್ಗಳಿರ್ಬೋದು, ಶೆಡ್ಗಳು, ಇದೆಲ್ಲವನ್ನ ಡೆಮಾಲಿಷ್ ಮಾಡಲಾಗ್ತಾ ಇದೆ. ಹೌದು, ಪಾದಾಚಾರಿ ಮಾರ್ಗ ಇರೋದು ಪಾದಾಚಾರಿಗಳಿಗೆ, ಅದನ್ನ ಫುಟ್ಪಾತ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಆದರೆ ಬಹುತೇಕ ಆ ಫುಟ್ಪಾತ್ಗಳು ಅಥವಾ ಪಾದಾಚಾರಿ ಮಾರ್ಗ ಏನಿದೆ ಅಂಗಡಿಗಳಿಂದ ರಾರಾಜಿಸ್ತಾ ಇದೆ. ಬಹುತೇಕ ಬೆಂಗಳೂರಿನ ಕಡೆ ಸುಮಾರು ಒಂದು 40-50 ವರ್ಷಗಳಿಂದ ಫುಟ್ಪಾತ್ ಆಗಿ ಉಳ್ಕೊಂಡಿಲ್ಲ. ಈಗ ಹಲವು ಬಾರಿ ನೋಟಿಸ್ ಕೊಟ್ಟ ನಂತರ ಆ ಪಾದಾಚಾರಿ ಮಾರ್ಗವನ್ನು ಪಾದಾಚಾರಿಗಳಿಗೆ ಉಳಿಸ್ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಮೊದಲ ಹಂತದಲ್ಲಿ 1500 ಕಿಲೋಮೀಟರ್ ಪ್ರಮುಖ ರಸ್ತೆಯನ್ನು ಅಂಗಡಿಗಳಿಂದ ತೆರವು ಮಾಡಲಾಗ್ತಾ ಇದೆ. ಕಾರ್ಯಾಚರಣೆ ನಡೀತಾ ಇರುವಂಥ ಪ್ರಮುಖ ಪ್ರದೇಶಗಳು ಯಾವುದು ನೋಡೋದಾದರೆ MG ರಸ್ತೆ ಮುಖ್ಯವಾಗಿ ನೋಡಿ, ಬ್ರಿಗೇಡ್ ರಸ್ತೆ, ಕಮರ್ಷಿಯಲ್ ಸ್ಟ್ರೀಟ್, ಕ್ವೀನ್ಸ್ ರೋಡ್, ರಿಚ್ಮಂಡ್ ರೋಡ್, ಕೋರ್ಮಂಗ್ಲ, ಇಂದಿರಾನಗರ, ಜಯನಗರ, ಮಲ್ಲೇಶ್ವರ, ಯಶವಂತಪುರ ಎಲ್ಲ ಮಾರ್ಗಗಳಲ್ಲಿ ಇರುವಂತಹ ಪಾದಾಚಾರಿ ಮಾರ್ಗ ಏನಿರುತ್ತೆ ಅಲ್ಲಿರುವಂಥ ಅಂಗಡಿಗಳ ಸಂಪೂರ್ಣ ತೆರವು ಇದು ಯಾವತ್ತೋ ಆಗಬೇಕಾಗಿತ್ತು, ಇವತ್ತಾಗ್ತಾ ಇದೆ. ನೀವು ಅಲ್ಲಿ ಸಿಬ್ಬಂದಿ ಆ ಅಂಗಡಿಗಳನ್ನು ತೆರವು ಮಾಡ್ತಿರೋದು, ಅಲ್ಲಿ ಕಟ್ಕೊಂಡಿರುವಂಥ ಕಂಬಗಳನ್ನು ಬಿಚ್ಚುತ್ತಾ ಇರೋದು, ಇದೆಲ್ಲವನ್ನು ಗಮನಿಸ್ಬೋದು. ಮತ್ತೊಂದು ಕಡೆ JCB ನೋಡಿ, ಆ ಫುಟ್ಪಾತ್ ಮೇಲೆ ದೊಡ್ಡ ದೊಡ್ಡ ಬೋರ್ಡೇ ಹಾಕೊಂಡ್ಬಿಟ್ಟಿರ್ತಾರೆ. ಲಿಟ್ರಲಿ ದೊಡ್ಡ ದೊಡ್ಡ ಅಂಗಡಿಗಳು, ಯಾವುದೇ ದೊಡ್ಡ ಅಂಗಡಿಗೂ ಕಡಿಮೆ ಇಲ್ಲದಂತೆ ಶೆಡ್ಗಳನ್ನು ಹಾಕ್ಕೊಂಡಿದ್ರು. ಅದೆಲ್ಲವನ್ನು ತೆರವು ಮಾಡ್ತಾ ಇದ್ದಾರೆ. ಏಕದಮ್ ಮಾಡ್ತಾ ಇಲ್ಲ, ಏಕಾಏಕಿ ಬಂದು ಮಾಡ್ತಿರುವಂಥ ಪ್ರಕ್ರಿಯೆ ಅಲ್ಲ ಇದು. ಇದು ಹಲವಾರು ವರ್ಷಗಳಿಂದ ನಡೀತಾ ಇರುವಂಥ ಜಟಾಪಟಿ. ಅದಕ್ಕೆ ಈ ರೀತಿ ಇತಿಶ್ರೀ ಇದು ಒಂದು ಭಾಗ. ಆದರೆ ಇದರ ಮತ್ತೊಂದು ಮುಖವನ್ನು ನಾವು ನೋಡಬೇಕಾಗತ್ತೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, 40-50 ವರ್ಷಗಳಿಂದ ಈ ರೀತಿ ವ್ಯಾಪಾರ ಅನ್ನೋದು ತಲೆತಲಾಂತರಗಳಿಂದ ಬಂದಿರುತ್ತೆ. ಯಾರೋ ಒಬ್ಬರು ಅಲ್ಲಿ ಬೀದಿ ಬದಿ ವ್ಯಾಪಾರಿ ಇದ್ರು ಅಂದರೆ ಅವ್ರ ಮಕ್ಕಳು ಕಂಟಿನ್ಯೂ ಮಾಡಿರ್ತಾರೆ. ಈ ಥರದ್ದು ಒಂದು ಸಿಚುವೇಶನ್ ಇದೆ. ಸರ್ಕಾರ ತೆರವು ಮಾಡುತ್ತೆ, ವೆಲ್ ಆ್ಯಂಡ್ ಗುಡ್. ಜನಸಾಮಾನ್ಯರ ಪಾದಚಾರಿಗಳ ಹಿತದೃಷ್ಟಿಯಿಂದ ಈ ಕಾರ್ಯಗಳಾಗಬೇಕು. ಬಟ್ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಏನು? ಇಷ್ಟು ದಿವಸ ವ್ಯಾಪಾರ ಮಾಡಕ್ಬಿಟ್ಟು ಈಗ ತೆರವು ಕಾರ್ಯಾಚರಣೆ ಬೀದಿ ಬದಿಗಳಲ್ಲಿ ಪಾದಚಾರಿ ಮಾರ್ಗಗಳಲ್ಲಿ ಹಿಂಗೆ ಶೆಡ್ಗಳನ್ನು ಹಾಕೊಳ್ಳಂಗಿಲ್ಲ ಅಂತ ಹೇಳಿದ್ರೆ ಅವರು ಎಲ್ಲಿಗೆ ಹೋಗಬೇಕು? ಅವರು ಸೂರತ್ತೋ, ಗುಜರಾತೋ, ಮುಂಬೈಯೋ, ಕಲ್ಕತ್ತಾನೋ ಇಲ್ಲಿಂದ ಸಾಮಗ್ರಿಗಳಂತಂದು ಇಟ್ಕೊಂಡಿರ್ತಾರೆ. ಅದನ್ನು ಎಲ್ಲಿಟ್ಕೊಳ್ಳೋದು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಉತ್ತರ ಅನ್ನೋದು ಲಭ್ಯ ಆಗಿಲ್ಲ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜು, ಸುಮಾರು 40-50 ವರ್ಷಗಳಿಂದ ಈ ಪಾದಚಾರಿ ಮಾರ್ಗಗಳಲ್ಲಿ ಶೆಡ್ಗಳನ್ನು, ಅಂಗಡಿಗಳನ್ನು ಹಾಕ್ಕೊಂಡಿದ್ರು. ಇದು ಇವತ್ತಿನ ಜಟಾಪಟಿಯಲ್ಲ. ಹಲವು ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಆಮೇಲೆ ಸ್ಟೇ ತಗೊಬರ್ತಾರೆ, ಕಂಟಿನ್ಯೂ ಆಗಿರುತ್ತೆ. ಈಗ ಕಟ್ಟುನಿಟ್ಟಿನ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ರೈಟ್, ಅದು ಸರಿಯಾದಂಥ ಮಾರ್ಗವೇ. ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳನ್ನು ಮಾಡ್ತಾ ಇದ್ದರೆ ಅದು ಫುಟ್ಪಾತಲ್ಲಿ ಮಾಡಿದ್ರೆ ಜನಸಾಮಾನ್ಯರಿಗೆ, ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ. ಬಟ್ ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಏನು, ಇದ್ರ ಬಗ್ಗೆ ಏನಾದರೂ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆಯಾ? ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಅಂದಾಜು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ? ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯ ಇವತ್ತಿಂದ ಅಧಿಕೃತವಾಗಿ ಆರಂಭ ಆಗಿದೆ. ಕೇವಲ ಫುಟ್ಪಾತ್ ತೆರವು ಕಾರ್ಯ ಅಲ್ಲ, ಫುಟ್ಪಾತ್ ರಸ್ತೆಯಲ್ಲಿ ಏನಾದ್ರು ಅನಧಿಕೃತವಾಗಿ ವಾಹನಗಳನ್ನು ನಿಲ್ಲಿಸಿದ್ರೆ ಅದನ್ನ ಟಾರ್ಗೆಟ್ ಮಾಡುವಂತ ಕೆಲಸ GBI ದವ್ರು ಮಾಡ್ತಾ ಇದ್ರು. ಅದಕ್ಕೆ ಒಂದು ನೋಟಿಸ್ ಅನ್ನ ಕಾರ್ ಮೇಲೆ ಅಂಟಿಸುವಂತ ಕೆಲಸ ಮಾಡ್ತಾರೆ. ಒಂದಿನ 2 ದಿನ ಕಾಲಾವಕಾಶ ಕೊಡ್ತಾರೆ. ಆ ಕಾರ್ ಅಲ್ಲೇ ಇದ್ರೆ ಅದನ್ನ ಗುಜರಿಗೆ ಹಾಕುವಂತ ಕೆಲಸಕ್ಕೂ ಕೂಡ GBI ಮುಂದಾಗ್ತಾ ಇದೆ. ಜೊತೆಗೆ ಸಂಚಾರಿ ಪೊಲೀಸರು ಕೂಡ ಅಧೀನದಲ್ಲಿ 2 ಇಲಾಖೆಗಳ ನಡುವೆ ಈ ಒಂದು ಗಾಡಿಗಳನ್ನ ಎತ್ತಿ ಗುಜರಿ ಕಳಿಸುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ. ಜೊತೆಗೆ ಇವತ್ತು ಬೆಂಗಳೂರಿನ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬರೋಬ್ಬರಿ 1500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡುವಂತ ಕೆಲಸಕ್ಕೆ GBI ದವರು ಮುಂದಾಗ್ತಾ ಇರುವಂತದ್ದು. 5 ಮಹಾನಗರ ಪಾಲಿಕೆಗಳ ನೇರವಾಗಿ ಕಮಿಷನರ್ಗಳೇ, ಪ್ರತಿ ಪಾಲಿಕೆಯ ಕಮಿಷನರ್ಗಳೇ ಇವತ್ತು ರಸ್ತೆಗೆ ಇಳಿದು ಎಲ್ಲೆಲ್ಲಿ ಫುಟ್ಪಾತ್ ಎಂಕರೇಜ್ಮೆಂಟ್ ಆಗಿರುತ್ತೋ, ಎಲ್ಲೆಲ್ಲಿ ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನ ಹಾಕೊಂಡಿರ್ತಾರೆ, ಸಣ್ಣ ಪುಟ್ಟ ತಳ್ಳೋ ಗಾಡಿಗಳನ್ನ ಹಾಕೊಂಡಿರ್ತಾರೆ, ದ್ವಿಚಕ್ರ ವಾಹನಗಳನ್ನ ನಿಲ್ಸ್ಕೊಂಡಿರ್ತಾರೆ, ಸೇರಿದಂತೆ ಅನಧಿಕೃತವಾಗಿ ಫುಟ್ಪಾತ್ ಅನ್ನ ಎಂಕರೇಜ್ ಮಾಡಿಕೊಂಡು ಅದನ್ನ ಪೂರ್ತಿ ಪ್ರಮಾಣದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅವೆಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸ ಇವತ್ತು ಬೆಳಗ್ಗೆ 9:30ರಿಂದಲೇ ಆರಂಭ ಆಗಿದೆ. ನಮ್ಮ ಕಚೇರಿಯ ಅಕ್ಕಪಕ್ಕದಲ್ಲಿದ್ದಂತಹ ತೆರವು ಕಾರ್ಯಾಚರಣೆ ಕೂಡ ಆಗಿರುವಂತದ್ದು ಒಂದಷ್ಟು ವಿಷಯಗಳು ಕೂಡ ಸಾಕ್ಷಿ ಆಗ್ತಾ ಇದಾವೆ. ಫಾರ್ ಎಕ್ಸಾಂಪಲ್ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗೇನ್ ತೋರಿಸ್ತೀನಿ ನೋಡಿ. ಈಗ ಇಲ್ಲೇನಿದೆಯಲ್ಲ ಫುಟ್ಪಾತ್ ನನ್ನ ಹಿಂಭಾಗದಲ್ಲಿ ಅಂಗಡಿ ಇದೆ, ಅದು ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇದು GBI ದವ್ರ ಗಮನಕ್ಕಿದ್ರೆ ಅದನ್ನ ಕೂಡ ತೆರವು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ದೃಶ್ಯ ತೋರಿಸ್ತೀನಿ ನೋಡಿ. ಈಗ ಈ ಫುಟ್ಪಾತ್ ಪಕ್ಕದಲ್ಲೇ
ಈ ಗಾಡಿಗಳನ್ನು ನಿಲ್ಸಿರ್ತಾರಲ್ಲ, ಈ ಗಾಡಿಗಳು ಕೂಡ ಇರುವಂತಿಲ್ಲ. ಈ ಗಾಡಿಗಳು ಒಂದಿನ ಹೇಳ್ತಾರೆ, ಜೊತೆಗೆ ಈ ಸ್ಪಾಟ್ ನಲ್ಲಿ ಅಧಿಕಾರಿಗಳು ಬಂದು ಏನಾದ್ರೂ ಅವ್ರಿಗೆ ಚಾಲಕರಿದ್ರೆ ಅವ್ರಿಗೆ ಒಂದು ವಾರ್ನ್ ಮಾಡಿ ಕಳಿಸುವಂತ ಕೆಲಸ ಮಾಡ್ತಾರೆ. ಸತತವಾಗಿ 2-3 ದಿನ ಏನಾದ್ರೂ ಇಲ್ಲೇ ಇದ್ರೆ ಈ ಗಾಡಿಯನ್ನು ಕೂಡ ಗುಜರಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಈ ರೀತಿಯಾದಂತಹ ಕಟ್ಟಪ್ಪಣೆ ಮೂಲಕವಾಗಿ, ಜೊತೆಗೆ ಸಚಿವರೇನಿದ್ದಾರೆ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಆದಾಗ್ಲೇ ಉನ್ನತ ಮಟ್ಟದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಕೂಡ ಒಂದು ಉದಾಹರಣೆ ಇದೆ. ಉದಾಹರಣೆ ತಕ್ಕನಾಗೆ ಅದಕ್ಕೆ ತಕ್ಕನಾದಂತಹ ಒಂದು ಅಭಿವೃದ್ಧಿ ಕೆಲಸಕ್ಕೂ ಕೂಡ ಇವತ್ತಿನಿಂದ ಚಾಲನೆ ಕೊಟ್ಟಿರುವಂತದ್ದು. ಇಡೀ ಮಹಾನಗರ ಪಾಲಿಕೆ ಏನಿದೆ, 5 ನಗರ ಮಹಾನಗರ ಪಾಲಿಕೆಗಳಲ್ಲಿ ಎಲ್ಲೂ ಕೂಡ ಫುಟ್ಪಾತ್ ಜನರಿಗೆ ಆಶಾಭಾವನೆ ರೂಪದಲ್ಲಿ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇದೆ ಫುಟ್ಪಾತ್ ನಲ್ಲಿ ನಡೆದಾಡ್ಲಿಕ್ಕೆ ಅವಕಾಶ ಇರಬೇಕು. ಇದು ಫಾರಿನ್ ಮಟ್ಟದಲ್ಲಿ ಏನಿದೆಯೋ ಆ ಫಾರಿನ್ ಮಟ್ಟದಲ್ಲೇ ಇರುವಂತಹ ಲೆಕ್ಕಾಚಾರದಲ್ಲಿ ನಮ್ಮ ಬೆಂಗಳೂರು ಇರಬೇಕು ಎನ್ನುವಂತಲ್ಲಿ ಫುಟ್ಪಾತ್ ಇವತ್ತು ಎಂಕರೇಜ್ಮೆಂಟ್ ಆಗಿರುವಂತ ಎಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖವಾದಂತ ರಸ್ತೆಗಳು ಇವತ್ತು ಟಾರ್ಗೆಟ್ ಮಾಡುವಂತದ್ದು ಮಹದೇವಪುರ, ವೈಟ್ಫೀಲ್ಡ್, ಮಾರತ್ತಹಳ್ಳಿ, ಬೆಂಗಳೂರಿನ ಮಲೇಶ್ವರ ಆಗ್ಬೋದು, ಮೆಜೆಸ್ಟಿಕ್ ಆಗ್ಬೋದು ಸೇರಿದಂತೆ ನಾನಾ ಒಂದು ಭಾಗದಲ್ಲಿ ಎಲ್ಲೆಲ್ಲಿ ಹೆಚ್ಚೆಚ್ಚು ಜನಸಂದಣಿ ಇರ್ತಾರೋ ಆ ಜನಸಂದಣಿಗಳನ್ನ ಮೊದಲಿಗೆ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಜನರಿಗೆ ಫುಟ್ಪಾತ್ ತೊಂದರೆ ಆಗ್ತಾ ಇದೆಯಾ, ನಡೆದಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಾ, ಆ ಒಂದು ಜಾಗಗಳನ್ನ ಮೊದಲು ತೆರವು ಮಾಡ್ತಾರೆ. ಅದಾದ ಬಳಿಕ ಸಣ್ಣ ಸಣ್ಣ ದಾರಿಗಳನ್ನು ಕೂಡ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಎಲ್ಲಾ ಪಾಲಿಕೆ ಅಧಿಕಾರಿಗಳನ್ನು ಕೂರಿಸಿಕೊಂಡು 2-3 ದಿನಗಳಿಂದ ಸತತವಾಗಿ ಸಭೆಯನ್ನ ಮಾಡಿ, ನೀವು ಅಧಿಕೃತವಾಗಿ ಫೀಲ್ಡ್ ಇಳಿದೆ ಜನರ ಪರವಾಗಿ ಕೆಲಸವನ್ನ ಮಾಡಬೇಕು, ಜನರ ಪರವಾಗಿ ಧ್ವನಿ ಎತ್ತಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೆಲಸ ಕೊಟ್ಟಂತಹ ಕಾರಣದ ಬಗ್ಗೆ ಇವತ್ತು ಬೆಳಗ್ಗೆ 5 ಮಹಾನಗರ ಪಾಲಿಕೆಯ ಆಯುಕ್ತರುಗಳೇ ಫೀಲ್ಡ್ಗೆ ಇಳಿದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಎಲ್ಲೆಲ್ಲಿ ಒತ್ತುವರಿ ಎನ್ನುವಂಥದ್ದು ಅದರ ಮಾಲೀಕರನ್ನ ಕರೆಸಿ ಒಂದ್ ವೇಳೆ ಸ್ಥಳದಲ್ಲಿ ಯಾರು ಇಲ್ಲ ಅಂತಂದ್ರೆ ಅದು ಸಂಪೂರ್ಣವಾಗಿ ಜನರಿಗೆ ಸಹಕಾರಿಯಾಗುವಂತಹ ಕೆಲಸವನ್ನ ಸದ್ಯಕ್ಕೆ ಫುಟ್ಪಾತ್ ಗಳಲ್ಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾಮಗಾರಿ ಇವತ್ತಷ್ಟೇ ಸೀಮಿತ ಆಗಿರೋದಿಲ್ಲ, ಸಂಪೂರ್ಣವಾಗಿ ಫುಟ್ಪಾತ್ ಎಂಕರೇಜ್ಮೆಂಟ್ ಆಗಿರೋದನ್ನ ನಾವು ತೆರವು ಮಾಡೇ ತೀರ್ತೇವೆ ಎನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಫುಟ್ಪಾತ್ ಎಂಕರೇಜ್ ಮಾಡ್ಕೊಂಡಿರೋ ಬಗ್ಗೆ ಒಂದು ರೀತಿಯಾದಂತ ಒಂದು ಸವಾಲನ್ನ ಹಾಕಿರುವಂತದ್ದು. ಇದ್ರ ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳ ಸಂಘದವರು ಕೂಡ ಏನು ಸಂಘಟನೆ ಇದೆಯೋ ಆ ಸಂಘಟನೆಯವರು ಕೂಡ ನಮ್ಮ ಪರವಾಗಿ ಸರ್ಕಾರ ಧ್ವನಿ ಎತ್ತಿಲ್ಲ, ನಮ್ಮ ಪರವಾಗಿ ಅಧಿಕಾರಿಗಳು ಧ್ವನಿ ಎತ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಮನವಿಯನ್ನ ಕೊಡ್ತಾ ಇರುವಂತದ್ದು. ಅವ್ರಿಗೆ ಮನವಿಗೂ ಕೂಡ ನಾವು ಸ್ಪಂದಿಸೋದಿಲ್ಲ, ಜನರಿಗೆ ಆಶಾಭಾವನೆ ತಕ್ಕಂಗೆ ನಾವು ಕೆಲಸ ಮಾಡ್ತೇವೆ ಎನ್ನುವಂತ ಉತ್ತರವನ್ನು ಕೂಡ ಸದ್ಯಕ್ಕೆ ಜಿದೇವರು ಜೊತೆಗೆ ಸಚಿವರು ಕೂಡ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.